ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡ. ಮಕರಂದ, ಮೊದಲಾಗಿ ಇವರು ನಮ್ಮ ಮನೆಯಲ್ಲಿರುವಂತಹ ತುಳಸಿಗೆ ತುಳಸಿ ಕಟ್ಟೆಯನ್ನು ಹಾಕ್ಲಿಕ್ಕೆ ಬರಬೇಕು. ಮತ್ತೆ ಮತ್ತೊಬ್ಬರ ಮನೆಯಲ್ಲಿರುವಂತಹ ಅಥವಾ ಅಂಗಳದಲ್ಲಿರುವಂತಹ ಅಶ್ವತ್ಥ ಕಟ್ಟೆಗೆ ಕಟ್ಟೆ ಹಾಕ್ಲಿಕ್ಕೆ ಹೇಳಬೇಕು. ಇವರು ಗಾಜಿನ ಮನೆಯಲ್ಲಿ ಕುಳಿತುಕೊಂಡು ಬೇರೆಯವರ ಮನೆಗೆ ಕಲ್ಲು ಹೊಡೆದ್ರೆ, ಬೇರೆಯವರು ಇವರ ಮನೆಗೆ ಕಲ್ಲು ಹೊಡೆದ್ರೆ ಏನಾಗುತ್ತದೆ? ಅದು ಮೊದಲು ನೆನಪಿನಲ್ಲಿ ಮದುವೆ ಪ್ರಕರಣದ ಬಗ್ಗೆ ಹೇಳ್ತಾ ಇದ್ದಾಳಲ್ಲ, ಆ ಮದುವೆ ಪ್ರಕರಣದ ಬಗ್ಗೆ, ಇವಳ ಮದುವೆ ಪ್ರಕರಣದ ಬಗ್ಗೆ ನಾನು ಹೇಳ್ತೀನಿ. ನೀವು ಓಡಿ ಹೋದದ್ದಂತೆ ಅದನ್ನ ಅವಳು ಹೇಳಿದ್ದಲ್ವ. ಈಗ ಇವಳು ಮತ್ತೆ ನಡ್ಕೊಂಡು ಬಂದದ್ದ? ಇವಳು ಓಡಿಯೇ ಬಂದದ್ದು. ನೀವು ಕೂಡ ಓಡಿಕೊಂಡು ರಥ ಏರಿ ಓಡಿಕೊಂಡು ಬರುದು ಅಂತ ಹೇಳಿದ್ರೆ ನಡ್ಕೊಂಡು ಬಂದದ್ದ, ಕೂತ್ಕೊಂಡು ನೋಡಿ. ಇನ್ನೊಬ್ಬ ಹಿರಿಯರಿಗೆ ಗೊತ್ತಾಗದೆ ನಾವು ಹೋಗುದುಂಟಲ್ಲ, ಓಡಿಕೊಂಡು ಹೋಗುದು ಅಂತಲೇ ಹೇಳುದು ಅದಕ್ಕೆ. ಹೌದು, ಅಣ್ಣ ರಥ ತಂದ್ರಲ್ಲಿ ಇವಳು ರಥದಲ್ಲಿ ಬಂದದ್ದು. ಅಣ್ಣ ನಡ್ಕೊಂಡು ಬರ್ತಿದ್ರೆ ನಡ್ಕೊಂಡು ಬರ್ತಿದ್ಲಿ ಇವಳು ಅಷ್ಟೇ. ಎಂತ ವಿಷಯ? ಅವಳ ಹತ್ರ ಕೇಳು, ಇದು ಗೊತ್ತುಂಟ ಕೇಳು. ನನ್ನ ಅವಳ ಅಭಿನಯ ನನಗೆ ಗೊತ್ತಿಲ್ಲ. ನನಗೆ ಅವಳ ಅಭಿನಯ ನನಗೆ ಗೊತ್ತಿಲ್ಲ. ಇದು ಗೊತ್ತುಂಟ? ಇಲ್ಲ. ಅದು ಅವಳೇ ಮಾಡಿದಂತಹ ಕತೆ. ಇವಳು ಇಷ್ಟು ಸಣ್ಣವಳು, ಅಪ್ಪನ ತೊಡೆಯಲ್ಲಿ ಮಲಗಿದ್ದು. ಅಷ್ಟೊತ್ತಿಗೆ ಆಗುವಾಗ ಭಾಗವತೋತ್ತಮರು ಬಂದರು. ಭಾಗವತರು? ಹೌದು. ನಾರದರು ಶ್ರೀಕೃಷ್ಣ ದೇವರ ಗುಣಗಾನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಇವಳಿಗೆ ಪ್ರೀತಿ ಹುಟ್ಟಿದ್ದು. ಕೃಷ್ಣ 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 ಕೃಷ್ಣ. 6 ವರ್ಷದ ಮಕ್ಕಳಿಗೆ ಪ್ರೀತಿ ಹುಟ್ಟುತ್ತದ? 60 ವರ್ಷದ ಮುದುಕರಿಗೆ ಕಾಮ ಹುಟ್ಟುವುದಕ್ಕೆ ಸಾಧ್ಯ ಉಂಟ? ಇವಳಿಗೆ ಪ್ರೀತಿ ಹುಟ್ಟಿದ್ದು. ಗಂಡು ಮಕ್ಕಳದ್ದು ಗೊತ್ತಿಲ್ಲ, ಮತ್ತೆ ಹೆಣ್ಣು ಮಕ್ಕಳದ್ದು ನೀವು ಹೇಳಿದ್ದು ಇಲ್ಲ. ಇವಳಿಗೆ ಪ್ರೀತಿ ಹುಟ್ಟಿದ್ದು. ಬೆಳೆದು ದೊಡ್ಡ ಬೆಳೆ ಆದ್ದು. ಏನು ಮಾಡಿದ್ದು? ಸುದೇವ ಬ್ರಾಹ್ಮಣನ ಬಳಿಗೆ ಕರೆದ್ದು. ಓಲೆ ಪ್ರೇಮ ಪತ್ರವನ್ನು ಬರೆದದ್ದು ಇವಳು. ಹೌದಾ? ನಾನೇ ಮೊದಲಾಗಿ ಪ್ರೇಮ ಪತ್ರ ಬರೆದು ಕಳುಹಿಸಿಕೊಟ್ಟದ್ದು. ಅದನ್ನ ಹೆಮ್ಮೆಯಿಂದ ಹೇಳ್ತಾರೆ. ಇವಳನ್ನು ಹೆಮ್ಮೆಯಿಂದ ಹೇಳುದು, ಮತ್ತೊಬ್ಬರನ್ನು ಹೀಗೆ ದೂರಿ ಹೇಳು. ಯಾರ ಕೈಯಲ್ಲಿ ಕೊಟ್ಟದ್ದು? ಸುದೇವ ಬ್ರಾಹ್ಮಣರಲ್ಲಿ, ಪುರೋಹಿತರಲ್ಲಿ. ಹೌದು, ಪ್ರೇಮ ಪತ್ರ ಎಂತ ಬರ್ತದೆ ಗೊತ್ತುಂಟ? ಸಿಂಹದ ಪಾಲನ ನರಿಯು ಮುಟ್ಟದಿರಲಿ. ಅಲ್ಲ, ಸತ್ಯ ವಿಷಯ ಅಲ್ವಾ? ಹೌದು. ಮತ್ತೆ ಹೌದು, ಕೃಷ್ಣನಿಗೆ ಸೇರಬೇಕಾದ. ಹೌದು. ಇನ್ನೊಬ್ಬ ಕೊಂಡು ಹೋದ್ರೆ ಅದಕ್ಕೆ ಹೌದು ಅರ್ಥ ಉಂಟು. ಇವಳನ್ನು ನಿಶ್ಚಯ ಮಾಡಿದ್ದು ಯಾರಿಗೆ? ಶಿಶುಪಾಲನಿ. ಇವಳು ಮದುವೆ ಆದದ್ದು ಯಾರನ್ನು? ಕೃಷ್ಣದೇವರನ್ನು. ಮತ್ತೆ ಇವಳು ಮತ್ತೊಬ್ಬರನ್ನು ಓಡಿ ಬಂದು ಹೇಳಿದಂತ ಕಥೆಯನ್ನು ಹೇಳ್ತಾಳಲ್ವಾ? ಇವಳು ಕೂಡ ಓಡಿ ಬಂದದ್ದು. 4 ಜನ ಅಕ್ಷತೆ ಕಾಳು ಹಾಕಿ ಇವಳು ಮದುವೆ ಆದದ್ದಲ್ಲ. ವಿಷಯ ಉಂಟಮ್ಮ. ಎಂತದ್ದು? ನಿಮ್ಮದಾದ್ರೆ ನಿಮ್ಮ ಒಂದು ಅಣ್ಣ ಬಂದು ನಿಮಗೆ ಮದುವೆ ಮಾಡ್ತದೆ. ಇವಳಿಗೆ ಯಾರು? ಇವಳ ಸಂಸಾರದವ್ರಿಗೆ ಯಾರು ಬಂದು ಈಗ ಹೇಳ್ತಾಳಲ್ಲ, ಇವಳು ಗಂಡನ ಮನೆಯಲ್ಲಿ ಇರಬೇಕಾದವಳು. ಕಿರೀಟ ಎಲ್ಲ ತೆಗೆದು ಹೌದು, ಅಣ್ಣನ ಕಿರೀಟ ತೆಗೆದು ಅಣ್ಣ ತಲೆ ಬೋಳಿಸಿ, ಮತ್ತೆ ಅವ ಪ್ರತಿಜ್ಞೆ ಮಾಡಿದ್ದು, ಪುಂಡರೀಕಾಂಬಕನ ಕೊಲ್ಲದೆ ಕೊಂಡು ಬಾರದೆ ತಂಗಿ ರುಕ್ಮಿಣಿಯ ಮತ್ತೆ ಸೇರೇನು ಪುಂಡಿನಾಪುರವ. ಅಣ್ಣನನ್ನು ಮುಟ್ಲಿಕ್ಕೆ ಆಯ್ತಾ? ಇಲ್ಲ. ಇವಳ ಅಣ್ಣ ಯಾರವ? ರುಕ್ಮ. ಹೌದು. ಅವನಿಗೆ ನನ್ನ ಅಣ್ಣನನ್ನು ಮುಟ್ಲಿಕ್ಕೆ ಆಯ್ತಾ? ಅವ ಎಂತದೇ ಪ್ರತಿಜ್ಞೆ ಮಾಡಲಿ, ಅವನಂತ 1000 ಜನ ಬಂದ್ರು ಕೂಡ ನನ್ನ ಅಣ್ಣನ ಒಂದು ಕೂದಲನ್ನು ಕೊಂಕಿಸುವುದಕ್ಕೆ ಸಾಧ್ಯವಿಲ್ಲ. ಅಂತದ್ರಲ್ಲಿ ಇವಳು ಮತ್ತೊಬ್ಬರ ನಿಮಗೆ ನೀವಂತೆ ಅವರಾದ್ರೂ ಅಣ್ಣ ಮದುವೆ ಮಾಡಿಸಿ ಕೊಟ್ಟದ್ದಂತೆ. ನೀವು ಹೇಳದೆ ಅಣ್ಣನ ಕಿರೀಟ ಎಲ್ಲ ಬಿಚ್ಚಿಸಿ ತಲೆಯನ್ನೆಲ್ಲ ಬೋಳಿಸಿ ಅಲ್ಲಿಂದ ಹೇಳದೆ ಎದ್ದುಕೊಂಡು ಅಣ್ಣನ ಎದುರಿನಲ್ಲಿ ಬಂದದ್ದು. ಓಡಿ ಬಂದವಳು ಇವಳು. ಓಡಿ ಬಂದವಳು ಮತ್ತೊಬ್ಬಳ ಕಥೆಯನ್ನು ಇವಳು ಹೇಳ್ತಾ ಇದ್ದಾಳಲ್ಲ. ಅಬ್ಬಬ್ಬಬ್ಬ, ಮತ್ತೆಂತದ್ದು? ದಿನಾಶ್ವಮೇಧವನ್ನು ಮಾಡಿ ಅಶ್ವಮೇಧದಲ್ಲಿ ಸಿಕ್ಕಿದ್ದನ್ನೆಲ್ಲ ನೀವೇ ಎಲ್ಲ ಕೊಟ್ಟು ಕಳುಹಿಸಿದ್ದಾರೆ ಇವರಿಗೆ. ಅಶ್ವಮೇಧದ ಬೆಂಗಾವಲಾಗಿ ಯಾರು ಹೋದದ್ದು? ಇವಳ ಗಂಡವ? ನನ್ನ ಗಂಡ ಹೋದದ್ದು. ಪಾರ್ಥ ಮಹಾಶಯರು ಹೋಗಿ ದುಡಿದು ತಂದಂತಹ ಆ ಅಶ್ವಮೇಧದಲ್ಲಿ ಇರುವಂತಹ ಕಪ್ಪ ಕಾಣಿಕೆಗಳು, ಅದನ್ನು ನಾವು ತಿಂದಿದ್ದೇವೆ. ಪದಲಿ ತಪ್ಪೇನುಂಟು? ಈಗ ಇವಳು ಹೇಳ್ತಾಳಲ್ಲ, ಗಂಡ ಮಾಡಿದ್ದನ್ನೇ ನಾನು ತಿನ್ನುವುದು ಎನ್ನುವ ಹಾಗೆ, ಮತ್ತೆ ನಾನು ಕೂಡ ಹಾಗೆ ಗಂಡ ದುಡಿದದ್ದನ್ನೇ ನಾನು ತಿನ್ನುವುದು. ಹಾಗಾಗಿ ಅಂತದೆಲ್ಲ ಮಾತನಾಡುದು ಬೇಡ. ಅತ್ತಿಗೆ ಹೆಚ್ಚು ಮಾತಾಡದಿರು ಸಾಗಿನ್ನು. ಬಾಯಿ ಮುಚ್ಚು, ಬಾಯಿ ಮುಚ್ಚು, ಬಾಯಿ ಮುಚ್ಚಿಕೊಂಡು ಸುಮ್ಮನಿರು ನೀನು. ಅಚ್ಚು ತಗಲಿದ ತಂಗಿ ಎಂಬುದ ನಿತ್ಯ ಇದೆಲ್ಲ ಬಲ್ಲಿತು. ಹೆಚ್ಚು ಮಾತಾಡದಿರು ಸಾಗಿನ್ನು. ನೀವು ಮಾತಾಡ್ಬೇಡಿ. ನೀವು ಮಾತಾಡಿದ್ರೆ ಜಗಳ ಜೋರಾಗ್ತದೆ. ನಿಲ್ಲಿ, ನಾನಿದ್ದೇನಲ್ಲ. ಅಮ್ಮ, ವಿಷಯ ಗೊತ್ತು ಏನು? ಇವರು ಹೇಳುವುದು ಅಶ್ವಮೇಧದಲ್ಲಿ ಸಿಕ್ಕಿದ್ದನ್ನೆಲ್ಲ ಕೊಂಡೋಗಿದ್ದಾರೆ. ಹೌದು, ಇವಳ ಗಂಡ ದುಡಿತಾನೆ. ಹೌದು ಹೌದು. ದುಡಿದವರಿಗೆ ಒಂದಿಷ್ಟು ವೇತನ ಕೊಟ್ಟು ಕಳಿಸುವ ಕ್ರಮ ಮತ್ತೆ ಅಷ್ಟು ಕೊಡ್ತಿದ್ರೆ ಸಾಕಾಗಿ. ಈಗ ಯಜಮಾನರು ಇರ್ತಾರೆ, ಯಜಮಾನರು ದೂರದಲ್ಲಿ ಇರ್ತಾರೆ, ದುಡಿಲಿಕ್ಕೆ ಒಬ್ರು ಹೋಗ್ತಾರೆ. ಹೋದವರ ಕೈಯಲ್ಲಿ ದುಡಿದು ನಾವು ಅವರು ಮಾಡಿಸಿದ ಕೆಲಸದ ಹಣವನ್ನು ವೀಳ್ಯವನ್ನು ಕೊಡ್ತಾರೆ. ಅದನ್ನು ಸಿಕ್ಕಿದವ ನಾನು ದುಡ್ದದಂತ ಹೇಳಿ ಅವನೇ ದುಡ್ದವ ಎಲ್ಲ ಕೊಂಡೋಗ್ಲಿಕ್ಕೆ ಯಜಮಾನರು ಕೊಲ್ಲುದಿಲ್ಲ ಅಲ್ಲಿಗೆ. ಮತ್ತೆ ದುಡಿದಕ್ಕೆ ಬೇಕಾದದ್ದು ಎಷ್ಟು ಅಷ್ಟು ಕೊಟ್ಟು ಕಳಿಸಬೇಕಿತ್ತು. ಬದಲಾಗಿ ಇದ್ದದನ್ನೆಲ್ಲವನ್ನು ಕೊಟ್ಟು ಇವಳಿಗೆ ಕಳಿಸಿಕೊಟ್ಟದ್ದು. ಇವಳಿಗೆ ಎಲ್ಲ ಹಿಡ್ಕೊಂಡು ಹೋಗಿದ್ದಾಳೆ. ಎಲ್ಲ ಕೊಂಡೋದದ್ದು ಎಲ್ಲ ಯಾರು ಕೊಂಡೋದು? ಎಲ್ಲ ನೀವೇ. ಎಲ್ಲ ಕೊಂಡು ಹೋಗ್ಲಿಲ್ಲ. ದುಡಿದಕ್ಕಿಂತ ಹೆಚ್ಚು ಎಷ್ಟು ಪ್ರಾಪ್ತಿ ಉಂಟು ಅಷ್ಟೇ ಹಿಡ್ಕೊಂಡು ಹೋಗ್ಬೇಕಿತ್ತು. ಇದು ಕೊಂಡೋದದ್ದೇ ಹೆಚ್ಚು. ಎಲ್ಲ ಕೊಂಡೋಗಿದೆ. ಎಲ್ಲ
ನಮಗೆ ಗೊತ್ತಿಲ್ಲ. ನಾವೆಲ್ಲ ಎಲ್ಲವೂ ಕೊಂಡು ಹೋಗ್ಲಿಲ್ಲ, ಏನು ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲ ಕೊಂಡದ್ದು. ಈಗ ನಾನು ಈ ತವರು ಮನೆಯಲ್ಲಿ ಬಂದು ಬಂದು ತಿನ್ನುತ್ತಾ ಇದ್ದೇನೆ. ನನಗೆ ತವರು ಮನೆಯನ್ನು ಗಂಡನ ಮನೆಯನ್ನು ಉಳಿಸುವಂತಹ ಅರ್ಹತೆಯನ್ನು ಹೊಂದಿದ್ದೇನೆ, ಅಧಿಕಾರವನ್ನು ಹೊಂದಿದ್ದೇನೆ. ನಿನಗೆ ತವರು ಮನೆಗೆ ಹೋಗ್ಲಿಕ್ಕೆ ಉಂಟಾ? ನಿನಗೆ ಅಲ್ಲ, ಇವಳಿಗೆ ತವರು ಮನೆಗೆ ಹೋಗ್ಲಿಕ್ಕೆ ಉಂಟಾ? ರೂಢಿಯಲ್ಲಿ ಒಂದು ಮಾತುಂಟು, ತಾಯಿ ಮನೆಗೆ ಹೋಗ್ಲಿಕ್ಕಿಲ್ಲ, ಅಗತ್ಯ ಇಲ್ಲ. ಹೊರಗಾಕಿದ್ದಾರೆ, ಪೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಓಡಿಸಿದ್ದಾರೆ. ಓಡಿಸಿದಲ್ವ, ನಾನೇ ಓಡಿ ಬಂದದ್ದು. ಅವಳಿಗೆ ಕುಲದಿಂದ ಹೊರಗಾಗಿರ್ಬೋದು, ಮನೆಯಿಂದ ಹೊರಗೆ ಅಲ್ಲ. ಇರ್ಲಿ, ಮದುವೆಯಾದ ಬಳಿಕ ಗಂಡ ಶ್ರೀಮಂತನಾಗಲಿ ಬಡವನಾಗಲಿ, ಕುಂಟನಾಗಲಿ ಕುರುಡನಾಗಲಿ, ಅವನೇ ದೇವರು. ಹೌದಾ? ಪತಿವ್ರತೆಯಾದವಳಿಗೆ ಪತಿಮಾತೆ ವೇದವಾಕ್ಯ. ಗಂಡ ಎಲ್ಲಿದ್ದಾನೆ, ಗಂಡನ ಹಿಂದೆ ಹೋಗಬೇಕಿತ್ತು ನೀನು. ಹೌದು, ನಾನು ಹೋಗಿದ್ದೇನೆ. ನಾನು ಹೋಗಿದ್ದೇನೆ ಅಂತ ಹೇಳು ಮಕರಂದ. ನನ್ನನ್ನು ಕರ್ಕೊಂಡು ಬಂದದ್ದು ಕೃಷ್ಣದೇವಿ ಬೀಳುವ ಗಂಡ ಅಂತ ಹೇಳು. ದೇವರು ಕರ್ಕೊಂಡು ಬರ್ತಾರಪ್ಪ. ದೇವರಿಗೆ ತಂಗಿಯ ಮೇಲೆ ಪ್ರೀತಿ. ಇವಳಿಗೆ ಹೇಳ್ಬೋದಿತ್ತಲ್ವಾ, ಗಂಡ ಎಲ್ಲಿದ್ದಾನೋ ನಾನು ಅಲ್ಲೇ ಇರ್ತೇನೆ, ಎಲ್ಲಿಗೂ ಹೋಗುದಿಲ್ಲ ಅಂತ. ಹೇಳ್ಬೋದಿತ್ತಲ್ಲ, ನಾನು ಅಲ್ಲಿಗೆ ಹೋಗ್ತೇನೆ. ಹೇಳಿದ್ದೇನೆ ಅಂತ ಹೇಳು ಮಕರಂದ. ಹೌದು, ನಾನು ಮಗನಿಗೆ ಬೇಕಾಗಿ ಉಳಿದದಂತೆ ಹೇಳು. ಈಗ ನೀವು ಹೇಳಿದ್ದೀರಾ? ಎಲ್ಲ ಹೇಳಿದ್ದೇನೆ. ಮಕರಂದ ಏನಿಲ್ಲ, ಕಾಡಿಗೆ ಗಂಡನೊಟ್ಟಿಗೆ ಹೋದಲ್ಲಿ ತಿನ್ನುವುದಕ್ಕೆ ಏನು ಸಿಗುದಿಲ್ಲ. ಅಲ್ಲಿರುವುದು ಗೆಡ್ಡೆ ಗೆಣಸು. ಇದನ್ನು ತಿಂದು ಬದುಕುವುದಕ್ಕಾಗುದಿಲ್ಲ, ಅದನ್ನು ತಿಂದ್ರೆ ಹೀಗಾಗುತ್ತಿತ್ತ. ಇದು ಇಲ್ಲಿ ಬಂದಾದ ಬಳಿಕ ಇಲ್ಲಿರುವಾಗ ಮೃಷ್ಟಾನ್ನ ಭೋಜನ ತಿನ್ನುವುದಕ್ಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎರಡು ಗೆಣಸು ಸಿಕ್ಕಿದ್ರೆ ಎಷ್ಟು ಜನ ತಿನ್ನಿ? ಹೌದು, ಸಾಕಾಗುತ್ತದಾ? ಇವಳಿಗೆ ಗೆಣಸು ತೆಗೆಯುವುದೇ ಕೆಲಸ ಆಗುತ್ತದೆ. ಕೆಲಸ ಮಾಡುವುದಕ್ಕೆ ಬೆನ್ನು ಬಾಗುವುದಿಲ್ಲ, ಇವಳಿಗೆ ಬೆನ್ನು ಬಾಗುವುದಿಲ್ಲ. ಇವಳಿಗೆ ಇಲ್ಲಿ ಧರ್ಮಕ್ಕೆ ಕುಳಿತುಕೊಂಡು ತಿನ್ನುವುದಕ್ಕಾಗುತ್ತದಲ್ಲ. ಒಂದು ಇವಳು ಮತ್ತೆ ಇವಳ ಮಗ. ಓ ದೇವರು, ಇಬ್ರು ತಿನ್ನುತ್ತಾರೆ. ಇವರು ತಿನ್ನುವುದರಲ್ಲಿ ಒಂದು 10 ಮಂದಿ ತಿನ್ಬಹುದು. ಹೌದು, ನಾನು 2 ಸಲ ಬಂದೆ, ಇತ್ತೀಚೆಗೆ ಬರುವುದೆಲ್ಲ ಮುಗ್ದಿದೆ. ಮತ್ತೆ ಇವರ ಮೊದಲು ಬಂದ್ರೆ ಮತ್ತೆ ಉಳಿದವರಿಗೆ ಎಲ್ಲಿ ಸಿಗ್ತದೆ ಅಂತ ಬೇಕಲ್ವಾ? ಮತ್ತೆ ಇವಳು ನಾನು ಓಡಿ ಹೋದ್ ಅಂತ ಹೇಳಿದ್ರು. ಇವಳದ್ದು ಗೊತ್ತಿಲ್ವಾ, ಗಡ್ಡ ಬಿಟ್ಟನೊಟ್ಟಿಗೆ ಹೋದವಳು ಇವಳು. ಅದನ್ನು ಹೇಳಿ ಆಯ್ತಲ್ಲ, ಮತ್ತೆ ಮತ್ತೆ ಅಂತ ಹೇಳುದು. ನಿನ್ನದು ಅದೇ ಕತೆ, ನನ್ನದು ಅದೇ ಕತೆ. ಅದನ್ನು ಮತ್ತೆ ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳು ಮಕರಂದ. ಗಂಡ ಎಲ್ಲೋ ಇರುದು, ಹೆಂಡತಿ ಇಲ್ಲಿರುವುದು. ಗಂಡಲ್ಲಿ ಹೌದು, ಮಾನ ಮರ್ಯಾದಿದ್ದವರು ಗಂಡನೊಟ್ಟಿಗೆ ಇರಬೇಕು. ಗಂಡನ ಕಷ್ಟವಾಗಲಿ ಸುಖವಾಗಲಿ ಹಂಚಿಕೊಂಡು ಬದುಕಬೇಕು. ಇವಳಿಗೆ ಕಷ್ಟ ಹಂಚಿಕೊಳ್ಳೋದಕ್ಕಾಗುದಿಲ್ಲ. ಎಂತ ಗೊತ್ತುಂಟಮ್ಮ, ಗಂಡ ಕೆಲವು ಮನೆಯ ಪರಿಸ್ಥಿತಿ ಗೊತ್ತುಂಟ ನಿಮಗೆ? ಗಂಡ ಎಲ್ಲಿಯೋ ದೂರದಲ್ಲಿ ಇರುವುದು, ಅವ ದುಡಿಯುವುದು, ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಾಗಿ ಅವ ಹಗಲಿರುಳು ದುಡಿತಾ ಇರ್ತಾನೆ. ಹೆಂಡತಿ ಇಲ್ಲಿ ನೋಡ್ಬೇಕು, ಅವರ ಕಳಿಸುವ ಹಣದಿಂದ ಇವರು ಮಾಡೋ ಒಂದು ಕಿತಾಪತಿ. ಹೌದಪ್ಪ, ಹಚ್ಚಿಕೊಂಡು ದಿವಸಕ್ಕೊಂದು ಸೀರೆ ಉಟ್ಟುಕೊಂಡು ಹೀಗೆಲ್ಲ ಮಾಡಿಕೊಂಡು ಇದು ಅದೇ ವರ್ಗಕ್ಕೆ ಸೇರಿದ್ದು. ಮಕರಂದ, ಇವಳಿಗೆ ತವರು ಮನೆಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿ ನಮ್ಮನ್ನು ಯಾಕೆ ಹಂಗಿಸುವುದು? ಅವರು ಹೇಳುದು, ಗಂಡ ಅಲ್ಲಿ ಗಂಡ ದೂರದಲ್ಲಿ ದುಡಿಯೋರು, ಗಂಡ ದುಡ್ಡು ಗಳಿಸುವುದಲ್ಲ ಮಾತ್ರ ಇವಳಿಗೆ. ನಿಮಗೆ ಕಷ್ಟ ಆಗ್ತದೆ ಅಂತ ಹೋಗಿ ನೋಡಿ. ಈಗ ನೀವು ಹೋಗದ ಕಾರಣ ಯಾವುದು? ಗಂಡನಿಗೆ ಇಲ್ಲಿ ಹೋದ್ರೆ ಅವರಿಗೆ ನಿಮ್ಮ ಮೇಲೊಂದು ಗಮನ ಇರಬೇಕಾಗ್ತದೆ, ಅವರು ಮಾಡೋ ಬೇರೆ ಕೆಲಸದಲ್ಲಿ ಗಮನ ಇರಬೇಕು, ಅವರಿಗೆ ಕಷ್ಟ ಆಗುತ್ತೆ. ಮತ್ತೆ ನೀವು ನನ್ನ ಅಣ್ಣನೇ ದೂರುದಿಲ್ಲ, ಮತ್ತೆ ಇವಳು ಯಾಕೆ? ಗಂಡನಿಗೆ ಹೆಂಡತಿಯನ್ನು ನೋಡಿಕೊಳ್ಳುವುದು ಕಷ್ಟ ಆಗ್ತದೆ. ಏನು ಉಳಿದ ಕೆಲಸ ಮಾಡುವಾಗ ತನ್ನ ಹೆಂಡತಿ ನೋಡಿಕೊಳ್ಳುವುದು ಗಂಡನಿಗೆ ಕಷ್ಟ ಆಗ್ತದೆ. ಇವಳು ಯಾವ ಕಾಲದಲ್ಲಿ ಇವಳ ಗಂಡನ ನೋಡಿಕೊಂಡೇ ಇರ್ತಾಳೆ, ಎಲ್ಲ ಕಡೆಗೆ ಹೋಗ್ತಾಳೆ ಇವಳು. ಇಲ್ಲ ಅಲ್ಲ, ಮತ್ತೆ ಇವಳು ದೊಡ್ಡ ಅವರಿಗೆ 8 ಮಂದಿ ಹೆಂಡತಿಯರಿದ್ದಾರೆ. ಅದಕ್ಕೆ ಇವಳಿಂದ ಹೌದಪ್ಪ, ಇವಳು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎನ್ನುವಂತ ಉದ್ದೇಶದಿಂದಲೇ ನನ್ನ ಅಣ್ಣ 8 ಮದುವೆ ಮಾಡಿ ಮತ್ತೆ ಮದುವೆ ಆದವಳು ಸರಿ ನೋಡುದಿಲ್ವಾ? ಇನ್ನು 7 ಆಗುದು ಯಾಕೆ? ಇನ್ನು ಉಳಿದ 7 ಆಗಿದ್ದಾರಲ್ವಾ, ನನ್ನ ನಂತರದವಳು ನೋಡಿಕೊಳ್ಳುದಿಲ್ಲ ಅಂತ ಅಲ್ಲ. ಹೋಗುತ್ತಿಲ್ವ ನೀನು? ಮಾತಾಡ್ತಾಳೆ ಅವಳು, ಇವಳ ತಲೆಯಲ್ಲಿ ಇವಳೇ ಅಂತ. ಮುಚ್ಚು ಬಾಯಿ, ನೀ ಮುಚ್ಚು ಅಂತ ಹೇಳಿದ್ದಲ್ವಾ? ನೀ ಮುಚ್ಚು ಬಾಯಿ ಅಂತ ಹೇಳಿದ್ದು. ನೀನು ಬಾಯಿ ಮುಚ್ಚು. ಮಾತಾಡ್ತಾಳೆ ಅವಳು. ಓಲೆ ಭಾಗ್ಯ ಉಳಿಸಿಕೊಡಿ ಅಂತ. ಓಲೆ ಭಾಗ್ಯ ಎಲ್ಲವನ್ನು ಹೇಳಿ ಆಯ್ತಲ್ಲ ಮಕರಂದ. ಇವಳು ಬಾಯಿ ಮುಚ್ಚಿದ್ರೆ ಇವಳಿಗೆ ಒಳ್ಳೇದು. ನೀವು ಯಾರಿಗೆ ಬೈಯುವುದು? ನಿನಗೆ ಬೈಯುವುದು, ನಿನಗೆ ಹೇಳುವಾಗ ಹೇಳಿ ಆಯ್ತು. ತನ್ನ ತಂಗಿ ಎನ್ನುವಂತ ಅಹಂಕಾರ ನಿನಗೆ ಅಹಂಕಾರ ಮತದಿಂದ ವರ್ತಿಸುತ್ತಾಳೆ ಅವಳು. ನಾನು ಕೃಷ್ಣನ ತಂಗಿ. ನೀವು ಈ ಬಾಯಲ್ಲೇ ಮಾತಾಡ್ತಾ ಇರುದಾ? ಮಾತಾಡುದು ಬಾಯಲ್ಲಿ, ಮತ್ತೆ ಯಾವ್ದು? ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ಬೇಕು. ಏನು? ಕಿವಿ ಇರುದು ಯಾಕೆ? ಕೇಳುವುದಕ್ಕೆ. ಕಣ್ಣು ಇರುದು ಯಾಕೆ? ನೋಡುವುದಕ್ಕೆ. ಮೂಗಿ ಇರುದು ಯಾಕೆ? ಆಗ್ರಾಣಿಸುವುದಕ್ಕೆ. ಬಾಯಿ ಇರುದು ಯಾಕೆ? ಮಾತಾಡುವುದಕ್ಕೆ. ಹೌದಾ? ಕೈ ಇರುದು ಯಾಕೆ? ಕೈಯುವುದು ದುಡಿಯುವುದಕ್ಕೆ, ಕೆಲಸ ಮಾಡುವುದಕ್ಕೆ. ನೋಡಿಯಮ್ಮ ಮಕರಂದ, ನೀವು ಹೀಗೆ ಮಾತಾಡ್ತಾ ಇದ್ರಿ ಎಷ್ಟೊತ್ತು ಹೋಗ್ತದೆ? ಎಷ್ಟೊತ್ತು ಹೋಗುತ್ತದೆ? ನಮ್ಮ ಪ್ರಸಂಗವೇ ಮುಗಿಯುವಾಗ ಎಷ್ಟೊತ್ತು ಆಗಿತ್ತು? ಹೌದಲ್ಲ? ಅದಕ್ಕೆ ಕೈಕಾಲಲ್ಲಿ ಇರುವುದು ಯಾಕೆ? ದೇವರು ಕೈಕಾಲು ಕೊಟ್ಟದ್ದು ಯಾಕೆ? ದುಡಿಯುವುದಕ್ಕೆ ಮಾತ್ರ ಅಲ್ಲ, ಮತ್ತೆ ಕೊಡಿಯುವುದಕ್ಕೆ. ಹುಡ್ಕೊಂಡೇ ಮಾತಾಡಿ, ಏನಾಗ್ತದೆ ನೋಡು. ಮತ್ತೆ ನನ್ನ ವಿಷಯಕವಾಗಿ ನೀನು ಬರಬೇಡ, ಸುಮ್ಮನೆ ಇಲ್ಲದಿದ್ರೆ. ಇದು ನನ್ನ ಗಂಡನ ಮನೆ, ಇದು ಇಲ್ಲೇನಾಗ್ತಾ ಉಂಟು? ನಾನಾಗ ಒಳಗೋದ
ಹೋದದ್ದಲ್ಲು. ಹೌದು. ನೀನೇನೋ ಒಂದು ಸಮಸ್ಯೆ ಹೇಳಿದೆ, ಅದು ನನಗೆ ಅರ್ಥ ಆಗ್ಲಿಲ್ಲ, ವಿವರಿಸು ಅಂತ ಹೇಳ್ತಾ ನಾ ಮುಂದೆ ಹೋದದ್ದು. 96ರ ವಿಷಯ ನೀನು ನೆನಪುಂಟು ಹಾಗಾದ್ರೆ? ಈಗ ಎಲ್ಲಿಂಟದು 96? 96 ಹೋಯ್ತು. ನನಗೆ ಯಾಕೆ ಹೋಗಿತ್ತು? ಅವರ ಕೈಯಲ್ಲಿ ಬಂದದ್ದು ಇದು. ಅದು ಅವ್ರು ಕಿತ್ತುಕೊಂಡು ತಂದದ್ದು. ನಾನೇ ಬಿಟ್ಟದ್ದು. ಇನ್ನು ನಿನಗೆ ಅದಕ್ಕೆ ಹೊಡೆದದ್ದು. ಅದು ವಿಷಯ ಅಂತ ಕುಂತಿದ್ದ ರಂಗಣ್ಣ. ಈಗ ವಿಷಯ ಹೇಳಿದ್ದಾರೆ. ಎಂತ ಹೇಳು?